ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರ ಒಬ್ಬ ಪ್ರಸಿದ್ಧ ಸ್ಪರ್ಧಿ ಮತ್ತು ಫೈನಲಿಸ್ಟ್ ಆಗಬಹುದು ಅನ್ನುವಂಥ ನಿರೀಕ್ಷೆ ಇರುವಂಥ ಸ್ಪರ್ಧಿ ಅಂತ ಹೇಳಿದ್ರೆ ಅದು ಮಂಜು. ಉಗ್ರ ಮಂಜು ಆರಂಭದಲ್ಲಿ ಇದ್ದಂಥ ರೀತಿಗೂ ಈಗ ಇರುವಂಥ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಮಂಜು ಕೆಲವೊಂದು ಎಡವಟ್ಟುಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಗೆ ಮಂಜು ಬಂದಿದ್ದೇ ಬೇರೆ ಕಾರಣಕ್ಕೆ, ಬಟ್ ಈಗ ಬಿಗ್ ಬಾಸ್ ಮನೆಯಲ್ಲಿ ಮಂಜು ಇರೋದೇ ಬೇರೆ ಕಾರಣಕ್ಕ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಫ್ರೆಂಡ್ಶಿಪ್ ಆಗೋದು ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿ ಹುಟ್ಟೋದು, ಬಿಗ್ ಬಾಸ್ ಮನೆಯಲ್ಲಿ ಯಾವುದೋ ಒಂದು ಸಂಬಂಧ ಬೆಳೆಯೋದು, ಅಕ್ಕ ತಮ್ಮನೋ ಅಣ್ಣ ತಂಗಿನೋ ಅಥವಾ ಗೆಳೆಯ ಗೆಳತಿನೋ ಅಥವಾ ಪ್ರೇಮಿಗಳು, ಈ ರೀತಿ ಯಾವುದೋ ಒಂದು ಸಂಬಂಧಗಳು ಬೆಳೆಯೋದು ಹೊಸದೇನಲ್ಲ, ವಿಶೇಷನೂ ಏನಲ್ಲ. ಆದರೆ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂತಹ ಚಾಕಚಕ್ಯತೆಯೂ ಕೂಡ ಇರಬೇಕಾಗುತ್ತೆ. ಈಗ ಮಂಜು ವಿಚಾರದಲ್ಲಿ ಈ ಗೆಳತಿ ಅನ್ನೋದೇ ವಿಲನ್ ಆಗಿ ಪರಿಣಮಿಸಿದೆ. ಎಷ್ಟೇ ಬುದ್ಧಿಮಾತುಗಳನ್ನು ಹೇಳಿದರೂ ಕೂಡ ಮಂಜುಗೆ ಇದು ಅರ್ಥ ಆಗ್ತಿಲ್ಲ. ಎಲ್ಲೋ ಒಂದು ಕಡೆ ಮಂಜು ಬಿಗ್ ಬಾಸ್ ಮನೆಯ ಫೈನಲಿಸ್ಟ್ ಆಗುವಂತಹ ಏನೊಂದು ಹಾದಿ ಇತ್ತಲ್ವ, ಆ ಹಾದಿಯಿಂದ ಬೇರೆ ರೀತಿಯಾದಂಥ ಕವಲು ದಾರಿಯನ್ನು ಪಡೆದಿದ್ದಾರಾ, ಆ ದಾರಿಯಲ್ಲಿ ಸಾಕ್ತಾ ಇದ್ದಾರಾ ಅನ್ನೋಂಥ ಪ್ರಶ್ನೆ ಮೂಡ್ತಾ ಇದೆ. ಈಗ ಈ ಕವಲು ದಾರಿಯಿಂದ ವಾಪಸ್ ಅದೇ ಹಳೆಯ ದಾರಿಗೆ ಕರ್ಕೊಂಬರುವಂಥ ಕೆಲಸ ಆಗಬೇಕಾಗಿದೆ. ಆ ಕೆಲಸವನ್ನು ಸುದೀಪಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಮಾಡ್ತಾ ಇದ್ದಾರೆ. ಪರಿಣಾಮ ಮಂಜು ಮತ್ತೆ ಸರಿ ಹೋಗ್ತಾರಾ? ಗೌತಮಿ ಕಾಫಿಯನ್ನು ಎರಚಿ, ಮಂಜು ಮುಖಕ್ಕೆ ಕಾಫಿಯನ್ನು ಎರಚಿ ಹೇಳಿದ್ದೇನೋ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ದೋಸ್ತಿಗಳ ಹಗ್ಗಜಗ್ಗಾಟ ಈಗ ಶುರುವಾಗಿದೆ. ಕಾರಣ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಸಂಖ್ಯೆ ಇಳಿಕೆಯಾಗಿದೆ, 10ಕ್ಕೆ ಬಂದು ಇಳಿದಿದೆ. 10ರಲ್ಲಿ 5 ವಿಕೆಟ್ಗಳು, 5 ಸ್ಪರ್ಧಿಗಳು ಇನ್ನೇನು 2-3 ವಾರಗಳ ಆಟದಲ್ಲಿ ಹೊರಗಡೆ ಹೋಗಲೇಬೇಕು. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯಿಂದ ಎಷ್ಟು ಬೇಗ ಸಂಖ್ಯೆಗಳು ಕಡಿಮೆ ಆಗುತ್ತೋ ಅಷ್ಟು ಈ ಆಟದ ಕಾವು ಕೂಡ ಹೆಚ್ಚಾಗುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಇನ್ನು ಮುಂದೆ ಯಾರೇ ಹೋದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಉಳಿದವರಿಗೆ ಕೇವಲ ಕಣ್ಣೀರು ನೋವು ಮಾತ್ರ ಉಳಿಯೋದು. ಯಾವ ಭಾವನೆಗಳಿಗೂ ಕೂಡ ಇನ್ನು ಮುಂದೆ ಜಾಗ ಇರೋದಿಲ್ಲ ಅನ್ನೋದು ಸ್ಪಷ್ಟ. ಈ ನಡುವೆ ಎಲ್ಲ ವಿಚಾರದಲ್ಲೂ ಕೂಡ ಸ್ನೇಹಿತರಾಗಿದ್ದವರು ಇನ್ನು ಮುಂದೆ ವಿಲನ್ಗಳಾಗ್ತಾರೆ, ದುಶ್ಮನ್ಗಳಾಗ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಸ್ಪರ್ಧೆಯ ಕಾವು ಏರ್ತಾ ಇದೆ, ಕಾಂಪಿಟೇಷನ್ ಹೆಚ್ಚಾಗ್ತಿದೆ. ಪ್ರತಿಯೊಬ್ಬರು ಕೂಡ ಪ್ರತಿ ಸ್ಪರ್ಧಿಗಳೇ ಆಗ್ತಾರೆ ಇನ್ನು ಮುಂದೆ. ಈಗ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಆರಂಭದಿಂದ ಮಂಜು ಮತ್ತು ಗೌತಮಿ ಹಾಗೂ ಮೋಕ್ಷಿತಾ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದರು. ಮಂಜು ಮತ್ತು ಗೌತಮಿಯ ನಡುವೆ ಯಾವಾಗ ಮೋಕ್ಷಿತಾ ಅಂತರವನ್ನು ಕಾಯ್ದುಕೊಂಡು ಮೋಕ್ಷಿತಾ ಅವರು ಇವರ ಸಹವಾಸವೇ ಬೇಡ ಅಂತ ಹೇಳ್ಬಿಟ್ಟು ದೂರವಾದರೂ, ಅದಾದ ಬಳಿಕ ಈಗ ಮಂಜು ಮತ್ತು ಗೌತಮಿ ಅಂಟಿಕೊಂಡೇ ಇರ್ತಾರೆ. ವೀಕೆಂಡ್ ಎಪಿಸೋಡ್ನಲ್ಲಿ ಮಂಜು ಬದಲಾಗಲಿ, ಅವರಿಗೋಸ್ಕರ ಆಟ ಆಟೋದಕ್ಕೆ ಶುರು ಮಾಡಲಿ ಅಂತೇಳ್ಬಿಟ್ಟು ಕಿಚ್ಚ ಸುದೀಪ್ ಪ್ರತಿ ಬಾರಿ ಕೂಡ ಹೇಳ್ತಾನೆ ಬಂದಿದ್ದಾರೆ. ಇನ್ನು ಗೌತಮಿ ಕೂಡ ಸಾಕಷ್ಟು ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ, ಉಳಿದ ಸ್ಪರ್ಧಿಗಳು ಕೂಡ ಮಾತನಾಡಿದ್ದಾರೆ. ಇತ್ತೀಚೆಗೆ ಇಲ್ಲಿ ಮಂಜು ಕಳೆದು ಹೋಗಿದ್ದಾರೆ. ಯಾವುದೋ ಒಂದು ವಿಚಾರದ ಹಿಂದೆ ಹೋಗುವಂತಹ ಓಟದಲ್ಲಿ ಇನ್ನುಳಿದಂಥ ವಿಚಾರಗಳ ಬಗ್ಗೆ ಮೈ ಮರೆತಿದ್ದಾರೆ. ಮಂಜು ನಿಜವಾದಂಥ ವ್ಯಕ್ತಿತ್ವ ಇದು ಅಲ್ಲವೇ ಅಲ್ಲ. ಮಂಜುಗೆ ಬೇರೆ ಏನೋ ಒಂದು ಬೇಕಾಗಿದೆ, ಅದನ್ನು ಪಡೆಯೋದಕ್ಕೋಸ್ಕರ ಇಲ್ಲಿ ಉಳಿದದ್ದನ್ನು ಕಳೆದುಕೊಳ್ಳುತ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಗೌತಮಿಯ ಸ್ನೇಹಕ್ಕೋಸ್ಕರ ಮಂಜು ಬಿಗ್ ಬಾಸ್ ಮನೆಯ ಆಟವನ್ನೇ ಮರಿತಾ ಇದ್ದಾರೆ ಅನ್ನೋದು ಕೂಡ ಉಳಿದವರ ಅಭಿಪ್ರಾಯ, ಇನ್ಕ್ಲೂಡಿಂಗ್ ಸುದೀಪ್ ಅವರ ಅಭಿಪ್ರಾಯ. ಇದನ್ನು ಬದಲಾಯಿಸ್ಕೊಳ್ಬೇಕಾಗಿದೆ. ಗೌತಮಿ ಕೂಡ ಇದೇ ವಿಚಾರವನ್ನು ನೇರವಾಗಿ ಹೇಳಿದ್ದಾರೆ. ನನ್ನ ಹಿಂದೆ ಬರಬೇಡಿ, ನಿಮ್ಮ ಆಟವನ್ನು ನೀವು ಆಡಿ ಅಂತಲೂ ಕೂಡ ಸಾಕಷ್ಟು ಸಲ ಹೇಳಿದ್ದಾರೆ. ಈ ವಾರನೂ ಕೂಡ ಹೇಳಿದರು. ಸುದೀಪ್ ಅವರ ಮುಂದೆನೂ ಕೂಡ ಹೇಳಿದ್ದಾರೆ, ಸುದೀಪ್ ಅವರ ಹಿಂದೆನೂ ಕೂಡ ಹೇಳ್ತಾ ಬಂದಿದ್ದಾರೆ. ಗೌತಮಿ ವಿಚಾರಕ್ಕೆ ಮಂಜು ಸಿಕ್ಕಾಬಟ್ಟೆ ಪೊಸೆಸಿವ್ ಆಗಿದ್ದಾರೆ. ಆಮೇಲೆ ಸಿಕ್ಕಾಬಟ್ಟೆ ಸೆಂಟಿಮೆಂಟಲ್ ಕೂಡ ಆಗ್ತಾರೆ. ಈಗ ಇದೇ ವಿಚಾರವನ್ನು ಹಿಡ್ಕೊಂಡು ಗೌತಮಿಯವರು ಮೊಟ್ಟ ಮೊದಲ ಬಾರಿಗೆ ಮಂಜುಗೆ ಮುಖಕ್ಕೆ ಕಾಫಿಯನ್ನು ಎರಚೋದ್ರ ಮೂಲಕ ನೇರವಾಗಿ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಆದರೆ ಇದು ಮಂಜು ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದು ಈಗಿರುವಂತಹ ಅಂಶ. ಬಿಗ್ ಬಾಸ್ ಮನೆಯಲ್ಲಿ ಈಗ ಬಿಗ್ ಬಾಸ್ ಮಂದಿ ತಮ್ಮನ್ನು ತಾವು ಗುರುತಿಸಿಕೊಳ್ಳುವಂತಹ ಹಂತದಲ್ಲಿ ತಾವೇನು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದರ ಅರಿವನ್ನು ಮೂಡಿಸುವಂಥ ಟಾಸ್ಕನ್ನು ನೀಡ್ತಾ ಬರ್ತಾರೆ. ಇದೀಗ ಇಂದು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಹೊಸ ಟಾಸ್ಕ್ ಒಂದನ್ನು ನೀಡಿದರು. ಆ ಟಾಸ್ಕ್ ಏನು ಅಂತ ಹೇಳಿದ್ರೆ ಮುಖಕ್ಕೆ ಕಾಫಿಯನ್ನು ಎರಚಿ ಅವರು ಮಾಡ್ತಿರುವಂಥ ತಪ್ಪನ್ನು ಅವರಿಗೆ ತಿಳಿಸ್ಬೇಕು, ಆ ಮೂಲಕ ಅವರಲ್ಲಿ ಬದಲಾವಣೆಯನ್ನು ತರಬೇಕು ಅನ್ನುವಂಥದ್ದು. ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಮಂಜು ನೇರವಾಗಿ ಇಲ್ಲಿ ಕೆಲವೊಂದಷ್ಟು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಗೌತಮಿ ಒತ್ತಿ ಹೇಳಿದ್ದಾರೆ. ಜೊತೆಗೆ ಇಲ್ಲಿ ಈ ಕಾಫಿಯನ್ನು ಮುಖಕ್ಕೆ ಎರಚೋದ್ರ ಮೂಲಕ ಇಲ್ಲಿ ಏನೋ ಒಂದು ಸಂದೇಶವನ್ನು ಕೊಡಬೇಕು ಅನ್ನುವಂಥದ್ದು ಬಿಗ್ ಬಾಸ್ನ ಅಭಿಪ್ರಾಯ. ಅದಕ್ಕೆ ಪೂರಕವಾಗಿ ಮಾಡಿದ್ದಾರೆ.
ಇಲ್ಲೂ ಕೂಡ ಹಾಗೆ ಆಗಿದೆ. ಮಂಜು ಅವರ ಮುಖಕ್ಕೆ ಕಾಫಿಯನ್ನು ಎರಚಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ನಿಮಗೋಸ್ಕರ ಆಟ ಆಡಬೇಕು. ಗೌತಮಿ ಇದ್ದಾಗ ಮಂಜು ಮಾತಾಡಲ್ಲ, ಗೌತಮ್ಗೆ ಹೆದರ್ತಾರೆ, ಹೀಗೆಲ್ಲ ಮಾತುಗಳು ಬರ್ತಿದ್ದಾವೆ. ಇದನ್ನು ನೀವು ಎಚ್ಚೆತ್ಕೊಳ್ಬೇಕು ಅನ್ನೋಂಥ ಮಾತನ್ನು ಕೂಡ ಹೇಳಬೇಕು. ಸರಿ, ಗೌತಮಿಗೋಸ್ಕರ ಮಂಜು ಏನು ಬೇಕಾದರೂ ಮಾಡ್ತಾರೆ, ಅಷ್ಟರ ಮಟ್ಟಿಗೆ ಸೇಫ್ ಮಾಡ್ತಿದ್ದಾರೆ, ಅವರೊಟ್ಟಿಗೆ ಇರ್ತಾರೆ. ಕಿಚ್ಚ ಸುದೀಪ್ ಕೂಡ ಈಗ ಆ ವಿಚಾರದ ಬಗ್ಗೆ 2-3 ಸಲ ಹೇಳಿದ್ದಾರೆ. ಗೆಳೆತನ ಎಲ್ಲದೂ ಕೂಡ ಓಕೆ, ಬಟ್ ಆಟ ಮರೆಯುವಂಥ ಹಂತಕ್ಕೆ ಗೆಳೆತನ ಹೋಗಬಾರ್ದು ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಹೀಗೆಲ್ಲ ಇರುವಾಗ ಒಂದು ಸೂಕ್ಷ್ಮ ವಿಚಾರದ ಬಗ್ಗೆ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ಈ ವಿಚಾರದಲ್ಲಿ ಮಂಜು ಎಲ್ಲೋ ಮೈಮರಿತಾ ಇದ್ದಾರೆ ಅನ್ನೋದು 100% ಸತ್ಯ, 100%, ನೋ ಡೌಟ್. ಗೌತಮಿ ವಿಚಾರದಲ್ಲಿ ಮಂಜು ತುಂಬ ಸ್ನೇಹವನ್ನು ಅಥವಾ ಪೊಸೆಸಿವ್ನೆಸ್ನನ್ನು ಹೊಂದಿದ್ದಾರೆ. ಆಕೆ ನನ್ನ ಗೆಳತಿ ಎನ್ನುವಂತಹ ಒಂದು ಪ್ರೀತಿಯನ್ನು ಹೊಂದಿದ್ದಾರೆ. ಬಟ್ಟು ಆ ಗೆಳೆತನ ಎಲ್ಲಿರಬೇಕು, ಹೇಗಿರಬೇಕು, ಅಷ್ಟಕ್ಕೆ ಇರಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಮಂಜುನು ಕೂಡ ಬಂದಿರೋದು ಬಿಗ್ ಬಾಸ್ ಮನೆಯ ಟ್ರೋಫಿಯನ್ನು ಗೆಲ್ಲೋದಕ್ಕೆ, ಗೌತಮಿಯು ಕೂಡ ಬಂದಿರೋದು ಬಿಗ್ ಬಾಸ್ ಮನೆಯ ಟ್ರೋಫಿಯನ್ನು ಪಡೆಯೋದಕ್ಕೆ. ನೀವು ನಂಬ್ತಿರೋ ಬಿಡ್ತಿರೋ, ಮಂಜು ಒಂದು ಹಂತದಲ್ಲಿ ಎಷ್ಟು ಮಟ್ಟಿಗೆ ಆಟವನ್ನು ಮರೆತಿದ್ದಾರೆ ಅಂದರೆ, ಫೈನಲಿಸ್ಟ್ ಸಾಯ್ಲಿರಿ, ಟಾಪ್ 5 ಮಂಜು ಬರೋದು ಡೌಟು ಅನ್ನುವಂಥ ಹಂತಕ್ಕೆ ಕೆಲವು ಸಲ ಹೋಗಿಬಿಡ್ತಾರೆ, ಅಷ್ಟು ವೀಕ್ ಆಗಿಬಿಡ್ತಾರೆ. ಮೊದಲೇ ಮಂಜು ಅಂತ ಹೇಳಿದರೆ ಒಬ್ಬ ಪ್ರಬಲ ಪ್ರತಿಸ್ಪರ್ಧಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ಕನ್ಸಿಡರ್ ಮಾಡ್ತಾರೆ. ಹೀಗಿರುವಾಗ ಮಂಜು ಸರಿಯಾಗಿ ಆಟ ಆಡಿದರೆ ರಜತ್ ಅಂತಹ, ತ್ರಿವಿಕ್ರಮ್ ಅಂತಹ ಘಟಾನುಘಟಿ ಪ್ಲೇಯರ್ಸ್ಗಳನ್ನೇ ಮಣ್ಣು ಮುಕ್ಕಿಸಬಲ್ಲಂತಹ ಆಟಗಾರ, ಚಾಣಕ್ಯ, ಚತುರ, ಮತ್ತು ಆಟವನ್ನು ಹೇಗೆ ಪ್ಲಾನ್ ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ. ಎದುರುಗಡೆಯವ್ರನ್ನ ಹೇಗೆ ಟ್ರಿಗರ್ ಮಾಡಬೇಕು ಅನ್ನುವಂತಹ ಅರಿವು ಕೂಡ ಇದೆ. ಹೀಗಿರುವಾಗ ಮಂಜು ತುಂಬ ಚಾಣಾಕ್ಷತೆಯಿಂದ ಆಟ ಆಡಿದರೆ ಆ ಆಟದ ಲೆವೆಲೇ ಎಲ್ಲೋ ಹೋಗಿಬಿಡುತ್ತೆ. ಬಟ್ ಎಲ್ಲೋ ಒಂದು ಕಡೆ ಮಂಜು ಎಡುತ್ತಿದ್ದಾರೆ, ಎಲ್ಲೋ ಒಂದು ಕಡೆ ಮಂಜು ತಪ್ಪನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಒಂದರಿಂದ ಒಂದು ಅಂತ ಹೇಳ್ಬಿಟ್ಟು ಸಾಲು ಮಿಸ್ಟೇಕ್ಸ್ಗಳನ್ನು ಮಾಡ್ತಿದ್ದಾರೆ. ಇದರಿಂದ ಮಂಜು ಬದಲಾಗಲೇಬೇಕು. ಮಂಜು ಬದಲಾಗದೇ ಇದ್ದರೆ ಇನ್ನಷ್ಟು ಅಪಾಯಗಳು ಹೆಚ್ಚಾಗೋದ್ರಲ್ಲಿ ಡೌಟ್ ಇಲ್ಲ. ಹೀಗಾಗಿ ಮಂಜುಗೆ ಈ ಬದಲಾವಣೆಯ ಅನಿವಾರ್ಯತೆ ತುಂಬ ಇದೆ. ಬದಲಾವಣೆಯನ್ನು ಮಾಡಿಕೊಂಡ್ರೆ ಮಂಜು ಬಿಗ್ ಬಾಸ್ ಮನೆಯಲ್ಲಿ ಮುಂದೆ ಉಳಿಬೋದು. ಇಲ್ಲವಾದರೆ ಯಾವುದೋ ಒಂದು ಹಂತದಲ್ಲಿ ಬಿಗ್ ಬಾಸ್ ಮನೆಯಿಂದ ಮಂಜು ಔಟ್ ಆದರೂ ಕೂಡ ಅಚ್ಚರಿ ಪಡುವಂತಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಮಂಜು ಮಿಸ್ಟೇಕ್ಸ್ಗಳು. ಹೌದು, ಕೆಲವೊಂದು ಸಲ ನಾವು ಈ ಸ್ನೇಹ ಅಥವಾ ಪ್ರೀತಿ ಯಾವುದೇ ಇರ್ಬೋದು, ಆ ಸಂಬಂಧಗಳನ್ನು ಎಲ್ಲಿಡಬೇಕು ಅಲ್ಲಿಟ್ಟಾಗ ಮಾತ್ರ ಆ ಸಂಬಂಧಕ್ಕೆ ಬೆಲೆ. ಅತಿಯಾದರೆ ಅಮೃತನೂ ಕೂಡ ಹೇಗೆ ವಿಷ ಆಗುತ್ತೋ ಇಲ್ಲೂ ಕೂಡ ಹಾಗೆ. ಗೆಳೆಯ ಗೆಳತಿ ಫೈನ್, ಬಟ್ ಗೆಳೆಯ ಗೆಳತಿ ಅಂತ ಹೇಳ್ಬಿಟ್ಟು ಮನಸೋ ಇಚ್ಛೆ ಇದ್ದರೆ ಅದು ನಾಟ್ ಫೈನ್. ಆಮೇಲೆ ಅದನ್ನು ಅಕ್ಸೆಪ್ಟೇಬಲ್ ಕೂಡ ಅಲ್ಲ. ಈಗ ಮಂಜು ಟಾರ್ಗೆಟ್ ಏನೇ ಇದ್ದರೂ ಕೂಡ ತಾನು ಟಾಸ್ಕನ್ನು ಗೆಲ್ಲುವಂಥದ್ದು, ಗೌತಮಿಯನ್ನು ಮೆಚ್ಚಿಸುವಂಥದ್ದಲ್ಲ. ತಾನು ಮನೆಯವರನ್ನು ಮೆಚ್ಚಿಸಬೇಕು, ವೀಕ್ಷಕರನ್ನು ಮೆಚ್ಚಿಸಬೇಕು. ಮನೆಯವರು ಮೆಚ್ಚದೇ ಇದ್ದರೆ ಸಾಯಲಿ, ವೀಕ್ಷಕರು ಮೆಚ್ಚಲೇಬೇಕು, ಓಟ್ ಹಾಕೋರು ಮೆಚ್ಚಲೇಬೇಕು. ಆಗ ಮಾತ್ರ ಬಿಗ್ ಬಾಸ್ ಮನೆಯ ಟ್ರೋಫಿಯನ್ನು ಪಡೆಯೋದಕ್ಕೆ ಸಹಾಯ ಆಗುತ್ತೆ. ಮಂಜು ಈ ವಿಚಾರದಲ್ಲಿ ಮತ್ತೆ ಸೋಲ್ತಾ ಇದ್ದಾರೆ. ಯಾವುದೋ ಒಂದು ವಿಚಾರಕ್ಕೆ ಏನೋ ಒಂದು ಮನಸ್ತಾಪ ಬಂತು ಅಂತ ಹೇಳ್ಬಿಟ್ಟು ಗೌತಮಿಯ ಹಿಂದೆ ಹೋಗೋದು, ಗೌತಮಿ ಹೇಳ್ದಂಗೆ ಕೇಳೋದು, ಗೌತಮಿ ಮಾತಾಡಲಿಲ್ಲ ಅಂತ ಹೇಳ್ಬಿಟ್ಟು ಅವಳನ್ನು ಓಲೈಸುವಂತಹ ಪ್ರಯತ್ನವನ್ನು ಮಾಡೋದು, ಇದನ್ನು ಮಾಡೋದ್ರ ಬಿಟ್ಟು ತನ್ನ ಆಟವನ್ನು ಹೇಗೆ ಫೋಕಸ್ ಮಾಡಬೇಕು, ತಾನು ಒಂಟಿಯಾಗಿ ಹೇಗೆ ಟ್ರೋಫಿಯನ್ನು ಗೆಲ್ಲಬೇಕು, ಈ ರೀತಿ ಪ್ಲ್ಯಾನನ್ನು ಮಾಡಬೇಕು. ಈ ರೀತಿ ಮಾಡದೇ ಇದ್ದರೆ ಅಪಾಯಗಳು ಇನ್ನಷ್ಟು ಹೆಚ್ಚಾಗೋದ್ರಲ್ಲಿ ಡೌಟ್ ಇಲ್ಲ. ಆಮೇಲೆ ಕಾಂಪಿಟೇಷನ್ ಕೂಡ ಅಷ್ಟು ಟೈಟ್ ಆಗ್ತಿದೆ ಇನ್ನು ಮುಂದೆ. ಹಾಗಿರುವಾಗ ತುಂಬ ಎಚ್ಚರಿಕೆಯಿಂದ ಇದನ್ನು ಹ್ಯಾಂಡಲ್ ಮಾಡಬೇಕು. ಸ್ವಲ್ಪ ಯಾಮಾರಾದರೂ ಕೂಡ ಆ ಕಡೆ ಆಗಿಬಿಡುತ್ತೆ. ಈ ವಿಚಾರದಲ್ಲಿ ಮಂಜು ತಪ್ಪು ಮಾಡ್ತಾನೆ ಇದ್ದಾರೆ. ಈ ತಪ್ಪನ್ನು ಸರಿ ಮಾಡ್ಕೊಳ್ತಾರಾ ಇಲ್ವಾ ಕಾದು ನೋಡಬೇಕು. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ, ಮಂಜು ಬದಲಾವಣೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.